ನಂತರ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು 9 ಗಂಟೆಗೆ ಸರಿಯಾಗಿ ಗಾಂಧಿ ಪ್ರತಿಮೆಯನ್ನ ನಾವೇನು ಹಿಂದೆ ವಾಗ್ದಾನವನ್ನ ಕೊಟ್ಟಿದ್ದ ಒಬ್ಬ ನಮ್ಮ ಸ್ನೇಹಿತರುಗಳು ಏನೋ ಮಾಡಿಬಿಟ್ರು, ಕಿತ್ತಾಕ್ಬಿಟ್ರು, ಗಾಂಧಿನ ಮುಗಿಸೇಬಿಟ್ರು, ಇಲ್ಲಿ ಗಾಂಧಿ ಹೇಳದೇ ಇಲ್ಲ ಅಂತಕ್ಕಂಥ ಮಾತನಾಡ್ತಿದ್ರು. ಈಗ ಉತ್ತಮವಾದಂಥ ಗಾಂಧಿಯನ್ನು ಹಾಕಿದ್ದೇವೆ. ಇವತ್ತು ಎ ಮಂಜು ಅವರು ಮಾಜಿ ಶಾಸಕರ ಹೆಸರನ್ನು ಕೂಡ ಅಲ್ಲಿ ಹಾಕ್ಸಿದ್ದೇವೆ. ಯಾಕಂದ್ರೆ ಹಿಂದೆ ಇದ್ದ ಗಾಂಧಿ ಇದರಲ್ಲಿ ಅವ್ರ ಹೆಸರಿತ್ತು, ಅದರಿಂದ ಅದನ್ನ ತೆಗೆಯೋದು ಬೇಡ ಅಂತೇಳಿ ಅವ್ರ ಹೆಸರನ್ನು ಕೂಡ ಹಾಕಿ ಅವ್ರನ್ನು ಕೂಡ ಆಹ್ವಾನಿಸಿದ್ದೇವೆ ಗಾಂಧಿ ಪ್ರತಿಮೆ ಅನಾವರಣ ಕಾರ್ಯಕ್ರಮಕ್ಕೆ. ರಾಮಲಿಂಗಾರೆಡ್ಡಿ ಅವರು ಬಂದು ಅನಾವರಣ ಮಾಡ್ತಾ ಇದ್ದಾರೆ ಪ್ರತಿಮೆಯನ್ನು. ಅದಾದ ನಂತರ ನಾವು 9:00ವರೆಗೆ ಇಲ್ಲಿ ನಮ್ಮ ಪತ್ರಿಕಾ ಭವನ ಮತ್ತು ಕನ್ನಡ ಭವನದ ಶಂಕುಸ್ಥಾಪನೆ ಅಂದರೆ ಗುದ್ಲಿ ಪೂಜೆ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಅದಾದ ನಂತರ ಮಕ್ಕಳಿಗೆ SLC ಮತ್ತು PUCನಲ್ಲಿ 70% ಅಂಕಕ್ಕಿಂತ ಹೆಚ್ಚು ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಈ ವೇದಿಕೆಯಲ್ಲಿ ಕೆಂಪೇಗೌಡ ವೇದಿಕೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದಾದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮೂಹಿಕ ನೃತ್ಯ ನಡೀತದೆ. 2 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಕೂಡ ಸಾಮೂಹಿಕ ನೃತ್ಯ ಮತ್ತೆ ಅಲ್ಲಿ ಗೆದ್ದಂಥವ್ರಿಗೆಲ್ಲ ಕೂಡ ಬಹುಮಾನ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದಲ್ಲದೆ ನಾಳೆ ಮಕ್ಕಳುಗಳು ಸ್ಥಳದಲ್ಲೇ ಚಿತ್ರ ಬಿಡಿಸ್ತಕ್ಕಂಥ ಸ್ಪರ್ಧೆಯನ್ನು ಕೂಡ ನಾವು ನಾಳೆ ಮಾಡ್ತಾ ಇದ್ದೇವೆ. ಅದೇ ಕಡೆ ನಾಡ್ದು 26ನೇ ತಾರೀಕು ನಾವು ಸಾಯಂಕಾಲ ಅದೇ ಮಕ್ಕಳುಗಳಿಗೆ ನಾವು ವೇಷಭೂಷಣ ಸ್ಪರ್ಧೆಯನ್ನು ಕೂಡ ಮಾಡಿದ್ದೇವೆ. ಇನ್ನು ಬಾಡಿ ಬಿಲ್ಡ್ ಕಾರ್ಯಕ್ರಮ ಕೂಡ 26ನೇ ತಾರೀಕಿದೆ. ಯಾರ್ಯಾರು ನಮ್ಮಲ್ಲಿ ಜಿಮ್ ನಡೆಸ್ತಾ ಇದ್ದಾರೆ, ಯಾರ್ಯಾರು ಉತ್ತಮವಾದಂಥ ದೇಹದಾಢ್ಯವನ್ನು ಕಾಪಾಡಿಕೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಪ್ರೋತ್ಸಾಹ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದನ್ನು ಕೂಡ ನಾಡಿದ್ದು ಮಾಡ್ತಾ ಇದ್ದೇವೆ. ಮತ್ತೆ ಆಚೆ ನಾಡಿದ್ದು ವಿಶೇಷವಾಗಿ ರಂಗೋಲಿ ಸ್ಪರ್ಧೆ ಇದೆ. ಹೆಣ್ಮಕ್ಳಿಗೆ ಸುಮಾರು 300 ಜನ ನೋಂದಣಿ ಮಾಡ್ಕೊಂಡಿದ್ದಾರೆ. ರಂಗೋಲಿ ಸ್ಪರ್ಧೆ ಇದೆ. ಬಹುಶಃ ಆನೆಯನ್ನ ಕರೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೂಡ ಮಾಡಿದ್ದೀವಿ. ದೇವರ ಉತ್ಸವ ಕೂಡ ಇರ್ತದೆ. ಸುಮಾರು 150 ದೇವರುಗಳು ಈಗಾಗಲೇ ನೋಂದಣಿ ಮಾಡ್ಕೊಂಡಿದ್ದಾರೆ. 150 ಹಳ್ಳಿಗಳಿಂದ ದೇವರುಗಳನ್ನ ಕರ್ಕೊಂಡ್ಬಂದು ಮೆರವಣಿಗೆ ಮಾಡ್ತಕ್ಕಂಥದ್ದು. ಅದು ಕಲ್ಯಾ ಗೇಟ್ನಲ್ಲಿ ಶುರುವಾದಂಥ ಮೆರವಣಿಗೆ ನಮ್ಮ ಡೂಮ್ ಲೈಟು ಕೆಂಪೇಗೌಡ ಸರ್ಕಲ್ ಮುಖಾಂತರ ಈ ಕೋಟೆಗೆ ಬರ್ತಕ್ಕಂಥದ್ದು. ದೇವರ ಪೂಜೆ ಪ್ರಾರಂಭ ಆಗ್ತದೆ. ಆಮೇಲೆ ಲೋಕ ಕಲ್ಯಾಣ ಆಗಲಿ ಅಂತೇಳಿ, ಈ ತಾಲೂಕಿಗೆ ಕಲ್ಯಾಣ ಆಗಲಿ, ಈ ಕ್ಷೇತ್ರಕ್ಕೆ ಕಲ್ಯಾಣ ಆಗಲಿ ಅಂತೇಳಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಏರ್ಪಾಡು ಮಾಡಿದ್ದೇವೆ. 4 ಗಂಟೆಗೆ ಪ್ರಾರಂಭ ಆಗ್ತದೆ ಕಲ್ಯಾಣೋತ್ಸವದ ಕಾರ್ಯಕ್ರಮ. ವಿವಿಧ ನಮ್ಮ ಹೆಣ್ಮಕ್ಳುಗಳು ಅದನ್ನ ಅವರು ವಿದ್ಯುಕ್ತವಾಗಿ ಅದನ್ನ ಆಹ್ವಾನ ಮಾಡ್ತಕ್ಕಂಥದ್ದು, ಆ ದೇವರನ್ನ ಮೆರವಣಿಗೆಯಲ್ಲಿ ಕರ್ಕೊಂಬರ್ತಕ್ಕಂಥದ್ದು, ಭಜನೆ ಮುಖಾಂತರ ಕರ್ಕೊಂಬರ್ತಕ್ಕಂಥ ಕೆಲಸವನ್ನು ಹೆಣ್ಮಕ್ಳುಗಳು ಮಾಡ್ತಾ ಇದ್ದಾರೆ. ಮತ್ತೆ ಹೆಸರಾದ ತಿರುಪತಿಯವರಿಂದನೇ ಈ ದೇವರ ಕಲ್ಯಾಣೋತ್ಸವವನ್ನು ನಾವು ಏರ್ಪಡಿಸಿದ್ದೀವಿ. ತಿರುಪತಿಯವರೇ ಬಂದು ಇಲ್ಲಿ ಮಾಡ್ತಕ್ಕಂಥದ್ದು. ಅದಲ್ಲದೆ ಸುಮಾರು 70,000 ಲಾಡುಗಳನ್ನು ನಮ್ಮ DK ಸುರೇಶ್ ಅವರು ಈ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. 70,000 ಲಾಡು ಅಂತಂದ್ರೆ 10,000 ಕಾರ್ಯಕ್ರಮ ದಿವಸ ಕೊಡ್ತೀವಿ ಲಾಡು ಪ್ರಸಾದನ. ತಿರುಪತಿಯಿಂದನೇ ಬಂದಿದೆ, ನೇರವಾಗಿ ತಿರುಪತಿಯಿಂದನೇ ಬಂದಿರತಕ್ಕಂಥ ಪ್ರಸಾದ. ಇನ್ನು 60,000 ಪ್ರತಿ ಮನೆಗೂ ಕೂಡ ಬಾಕ್ಸ್ ಹಾಕಿ ಕ್ಯಾಲೆಂಡರ್ ಮತ್ತೆ ಪ್ರಸಾದ ಎರಡನ್ನು ಕೂಡ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದಾದ ನಂತರ ಕಲ್ಯಾಣೋತ್ಸವ ಆದ ನಂತರ ಆದರ್ಶ ದಂಪತಿಗಳು ಅಂತಂದ್ರೆ ದಂಪತಿಗಳು ಆದರ್ಶವಾಗಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು. ಅಲ್ಲೂ ಕೂಡ ಎಲ್ಲದಕ್ಕೂ ಕೂಡ ನಾವು ಬಹುಮಾನವನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಭಾಗವಹಿಸ್ತಕ್ಕಂಥವ್ರಿಗೂ ಕೂಡ ನಾವೊಂದು ಪುರಸ್ಕಾರವನ್ನು ಕೂಡ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೇವೆ. ಅದಾದ ಕಡೆ ದಿವಸ 28ನೇ ತಾರೀಕು ಬೆಳಿಗ್ಗೆ ರೈತರಿಗೆ ಸುಮಾರು 50 ಜನ ರೈತರು, ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ರೈತರು, ಅದು ರೇಷ್ಮೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಅಥವಾ ರಾಗಿ ಬೆಳೀತಕ್ಕಂಥದ್ದು ಇರ್ಬೋದು, ಈ ರೀತಿ ವಿವಿಧ ಭಾಗಗಳಿಂದ ತೋಟಗಾರಿಕೆ ಇರ್ಬೋದು, ಆಯ್ಕೆ ಮಾಡಿ 50 ಜನಗಳಿಗೆ ನಾವು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಭಾನುವಾರ ಬೆಳಿಗ್ಗೆ ಮಾಡ್ತೇವೆ. ಜೊತೆಗೆ ಫೈನಲ್ಸ್ ಕೂಡ ಇದೆ, ಕುಸ್ತಿ ಸ್ಪರ್ಧೆ ಕೂಡ ಇದೆ. ಕುಸ್ತಿ ಪಟುಗಳು ಬಂದು ಸುಮಾರು ಒಂದು 40 ಜೋಡಿ ಇವತ್ತು ನಾವು ಕುಸ್ತಿಯನ್ನು ಕೂಡ ಇಲ್ಲಿ ಆಡಿಸ್ತಾ ಇದ್ದೇವೆ. ಅದು ಭಾನುವಾರದ ಕಾರ್ಯಕ್ರಮ ಇರ್ತದೆ. ಮತ್ತೆ ಥ್ರೋಬಾಲ್ ಇದೆ, ವಾಲಿಬಾಲ್ ಫೈನಲ್ಸ್ ಕೂಡ ಭಾನುವಾರ ಇದೆ. ಅದೆಲ್ಲವನ್ನ ಮುಗಿದು ಸಾಯಂಕಾಲ ನಮ್ಮ ತಾಲೂಕಿನ ಜನಗಳಿಗೆ ರಸದೌತಣವನ್ನು ಕೊಡಲಿಕ್ಕೆ ರಸಂಜೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ. 6 ಗಂಟೆಗೆ ಪ್ರಾರಂಭ ಆಗ್ತದೆ. ನಮ್ಮ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. DK ಸುರೇಶ್ ಅವರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಶಾಸಕರುಗಳಾದ ಯೋಗೀಶ್ವರ್ ಇರ್ಬೋದು, ಇಕ್ಬಾಲ್ ಹುಸೇನ್ ಅವರು ಇರ್ಬೋದು, ನಮ್ಮ ಮಾಜಿ ಶಾಸಕರಾದಂಥ ರಾಜಣ್ಣ ಅವರು, CM ಲಿಂಗಪ್ಪನವರು, ರೇವಣ್ಣವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಉದ್ದೇಶ ಏನು ಅಂತಂದ್ರೆ ಇಡೀ ಮಾಗಡಿ ಕ್ಷೇತ್ರದ ಜನ
ಎಲ್ರಿಗೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ DK ಸುರೇಶ್ ಅವರು ನಮಗೇನು ಆದೇಶವನ್ನು ಕೊಟ್ಟಿದ್ರು. ಅಂದರೆ ಕ್ರೀಡೆಯಿಂದ ಹಿಡಿದು ಕಲೆಯಿಂದ ಹಿಡಿದು ಮತ್ತು ರಂಗಗೀತೆ ಕೂಡ ಇದೆ. ನಾವು ಹಳೆ ಬಸ್ ಸ್ಟ್ಯಾಂಡ್ ನಲ್ಲಿ ಆ ಒಂದು ಇದನ್ನು ಸ್ಟೇಜ್ ಕೂಡ ಹಾಕ್ಸ್ತಾ ಇದೀವಿ. ನಿಮ್ಮ ಪೌರಾಣಿಕ ನಾಟಕಗಳನ್ನ ಆಡಿಸ್ಲಿಕ್ಕೆ ಅವ್ರದ್ದು ಏನಂತಾರ ಬಗ್ಗೆ ಸೀನ್ಸ್, ಕಲಾ ಸೀನ್ಸ್ ಅನ್ನು ಕೂಡ ತರಿಸಿದೀವಿ. ಅದನ್ನು ಕೂಡ ರಂಗಗೀತೆ. ನಮ್ಮ ಸ್ವಲ್ಪ ನಮ್ಮ ಜನಗಳಿಗೆ ರಂಗಗೀತೆ ಹುಚ್ಚು ಜಾಸ್ತಿ. ಹಾಡು ಹೇಳ್ತಕ್ಕಂಥದ್ದು, ಅವ್ರು ಹೊಲದಲ್ಲಿ ನಿಂತ್ಕೊಂಡು ಹಾಡು ಹೇಳ್ತಾ ಇರ್ತಾರೆ. ಅದೆಲ್ಲ ಬಿಟ್ಟು ಇಲ್ಲೇ ಮಾಗಡಿ ಟೌನಲ್ಲಿ ಬಂದು ಆಡೋರಿಗೆ ಉತ್ತಮವಾದಂಥ ಬಹುಮಾನವನ್ನು ಕೂಡ ಕೊಡ್ತಾ ಇದ್ದೇವೆ. ಇದೆಲ್ಲವನ್ನು ಕೂಡ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ಅವನಲ್ಲಿ ಪ್ರತಿಭೆಯನ್ನ ಹೊರತರ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥದ್ದು ಈ ಉದ್ದೇಶ. ಚಿಕ್ಕವರಿಂದ ಹಿಡಿದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥವ್ರವರೆಗೂ ಕೂಡ ಅವರಲ್ಲಿ ಏನೇನು ಪ್ರತಿಭೆ ಅಡಗಿದೆ ಅದನ್ನ ಆಚೆ ತರ್ತಕ್ಕಂಥ ಕೆಲಸ ಮಾಡಬೇಕು ಅಂತ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಮ್ಗೆ ಹಾಕೊಟ್ಟಿದ್ದಾರೆ. ಕೆಂಪೇಗೌಡರ ಹೆಸರಿನಲ್ಲಿ ಮಾಗಡಿ ಕ್ಷೇತ್ರದಲ್ಲಿ ಎಲ್ಲ ಕೂಡ ಆಗ್ತದೆ. ಇನ್ನು ಮುಂದಿನ ದಿವಸದಲ್ಲಿ ಇನ್ನೂ ಕೂಡ ಹೆಚ್ಚು ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ನೋಡಿ ಉತ್ತೇಜಿತರಾಗಿ ಜನಗಳು ಇನ್ನೂ ಹೆಚ್ಚು ಭಾಗವಹಿಸ್ತಾರೆ ಅಂತೇಳಿ 2027ಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. 14 ಅಡಿ ಎತ್ತರ, ಕೆಳಗಡೆಯಿಂದ ಇನ್ನೂ ಜಾಸ್ತಿ. ಅದು ಪ್ರತಿಮೆ ಇರ್ತಕ್ಕಂಥದ್ದು 14 ಅಡಿ ಎತ್ತರ. ಅದು ನಾವು ಅವತ್ತು ಮಾತು ಕೊಟ್ಟಿದ್ದು. ಅವತ್ತು ತೆಗೆದಂಥ ಸಂದರ್ಭದಲ್ಲಿ ಅದು ಯಾರ್ದ ಮೇಲೋ ದ್ವೇಷಕ್ಕೆ ತೆಗೆದಂಥದ್ದಲ್ಲ. ಅದು ಅಲ್ಲಿ ಸರ್ಕಲ್ನಲ್ಲಿ ನಾವು ಅದನ್ನು ಸರ್ಕಲ್ ಇಂಪ್ರೂವ್ ಮಾಡ್ತಾ ಇದ್ದೋ, ಸ್ವಲ್ಪ ದೊಡ್ಡದಾಗಿ ಮಾಡ್ತಿದ್ದೋ ಸರ್ಕಲ್ಗೆ. ಆ ಸ್ಟ್ಯಾಚ್ಯೂ ಸರಿ ಹೊಂದೋದಿಲ್ಲ ಅಂತೇಳಿ ಅದನ್ನ ದೊಡ್ಡದು ಮಾಡಬೇಕು ಅಂತೇಳಿ ಮಾಡಿದೀವಿ. ಮತ್ತಷ್ಟು ಪ್ರತಿಮೆಗಳನ್ನ ಇಡೋದಕ್ಕೆ ಏನಾದ್ರು ಚಿಂತನೆ ಮಾಡಿದಿರಾ ಸರ್? ಸುಮಾರು ಒಂದು 4-5 ಪ್ರತಿಮೆಗಳಿಗೆ ಈಗಾಗಲೇ ನಾವು ಚಿಂತನೆಯನ್ನು ಮಾಡಿದ್ದೀವಿ. ಪ್ರತಿ ಸರ್ಕಲ್ನಲ್ಲೂ ಕೂಡ ಪ್ರತಿಮೆಗಳನ್ನು ಮಾಡಬೇಕು ಅಂತ ಮುಂದಿನ ದಿವಸದಲ್ಲಿ ಹೇಳ್ತೀವಿ. ಈಗ ಪ್ರಮುಖವಾಗಿ ರಂಗನಾಥ ಸ್ವಾಮಿ ದೇವಸ್ಥಾನದವು ಸರ್ಕಲ್ ಇಂಪ್ರೂವ್ಮೆಂಟ್ ಕೂಡ ಹಣ ಬಿಡುಗಡೆ ಮಾಡಿಸಿದ್ದೀವಿ. ಅಲ್ಲಿ ಮಾಂಡವ್ಯ ಮಹರ್ಷಿಗಳನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಅಲ್ಲಿರ್ತಕ್ಕಂಥ ಅರ್ಚಕರು ಮತ್ತೆ ಅಲ್ಲಿರ್ತಕ್ಕಂಥ ಪೂಜೆ ಮಾಡ್ತಕ್ಕಂಥವ್ರು ಭಕ್ತಾದಿಗಳೆಲ್ಲರೂ ಕೂಡ ಹೇಳಿದ್ರು. ಅದನ್ನು ಕೂಡ ಮಾಡ್ತಾರೆ. ಕಸಾಪ ಭವನ ಮತ್ತು ಪತ್ರಕರ್ತರ ಭವನದ ಅಮೌಂಟ್ ಎಷ್ಟು? ಅದು ಸುಮಾರು 4 ಕೋಟಿ ವೆಚ್ಚದಲ್ಲಿ ಮಾಡ್ತಾರೆ. ರೆಡಿ ಗ್ರಾಂಟ್ ಶುರು ಮಾಡ್ತಾ ಇದೀವಿ ಕೆಲಸ. ಅಂದ್ರೆ ರೆಡಿ ಗ್ರಾಂಟ್ ಅಂತಾನೆ ಯಾರು ಇಲ್ಲ ಅಂತ ಹೇಳ್ತಾರೆ ನಿಮಗೆ. ಅದು ಬೇರೆ ಪಿನ್ ಮಾಡೋ ಕಳ್ಸವ್ರು ನಿಮಗೆ. ಸರ್ ಈಗ ಕೇಳಿದ್ದು ಟೆಂಡರ್ ಕರಿತಾ ಇದೀವಿ. ಟೆಂಡರ್ ಕರೆಯಕ್ಕಾಗಲ್ಲ. ಟೆಂಡರ್ ಕರಿತಾ ಇದೀವಿ. ಕಾಂಟ್ರಾಕ್ಟರ್ ಅಲ್ಲಿ ಫಿಕ್ಸ್ ಆಗವನೆ. ಅವನ ಕೆಲಸನೇ ಶುರು ಮಾಡ್ತಾರೆ. ನಾಳೆಯಿಂದ ಭಾಗವಹಿಸುವಂತ ಭವನನು ಉದ್ಘಾಟನೆ ಮಾಡ್ತಾರೆ. ಬಾಲಾಜಿಯಿಂದ ಹೊಸಪೇಟೆ ಗೇಟ್ವರೆಗೂ ರಸ್ತೆ ಅಭಿವೃದ್ಧಿ ಮಧ್ಯ ಇದು ಮಾಡೋದಕ್ಕೆ ಮಾಡಿದ್ದೀರಾ ಏನ್ ಸರ್? ಅದು ಇಲ್ಲಿ ಮಧ್ಯದಲ್ಲಿ ನಮ್ಮ ತಿರುಪ್ತಿನಲ್ಲಿ ನೀವು ನೋಡಿದಿರಲ್ಲ ಯಾವ ರೀತಿ ತಿರುಪ್ತಿನಲ್ಲಿ ಆ ಲೈಟ್ ಕಂಬಗಳನ್ನ ಹಾಕಿ ಆ ಗರುಡಂದು ಇರ್ಬೋದು ಅಥವಾ ನಮ್ಮ ಮೇಲ್ಕೋಟೆ ನಾಮವನ್ನು ಹಾಕಿರ್ತಕ್ಕಂಥದ್ದು ಇರ್ಬೋದು. ಆ ಥರ ಅದನ್ನೆಲ್ಲ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು. ಇದು ರಂಗನ ನಾಡು. ರಂಗನ ನಾಡಿಗೆ ಗೌರವವನ್ನು ಕೊಡಬೇಕು ಅಂತಕ್ಕಂಥದ್ದು. ಆ ಗೌರವವನ್ನು ಯಾವ ರೀತಿ ಕೊಡಬೇಕು ಅಂತೇಳಿ ತೀರ್ಮಾನಗಳು ಆ ರೀತಿ ಕೆಲಸವನ್ನು. ಸರ್ ಈಗ ರಾಜಕೀಯವಾಗಿ ಮಾಜಿ ಶಾಸಕರು ಒಂದು ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ. ಇದ್ರ ಬಗ್ಗೆ ಏನಂತ? ಅದೇ ಜಮೀನು ಒತ್ತುವರಿ ಬಗ್ಗೆ ಅದ್ರ ಬಗ್ಗೆ ಈಗಾಗಲೇ ಉತ್ತರ ಕೊಟ್ಟವ್ರೆ. ಅದ್ರ ಬಗ್ಗೆ ನಾನು ಇನ್ಮೇಲೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಆಮೇಲೆ ನಾನು ಒಂದು ಹೇಳ್ತೀನಿ, ಯಾವತ್ತು ಚರ್ಚೆಗಳು ಅದು ಒಳ್ಳೆಯ ರೀತಿಯಲ್ಲಿ ಇರಬೇಕು. ಚರ್ಚೆಗಳು ಆರೋಗ್ಯಕರವಾದಂತ ಚರ್ಚೆಗಳಾಗಬೇಕು. ಏನೇನೋ ನಮ್ಮ ಇಷ್ಟ ಬಂದಾಗ ನಾವು ಮಾತಾಡಿದ್ರೆ ಅದಕ್ಕೆಲ್ಲ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಾನು ತಯಾರಿಲ್ಲ. ನಾನು ಮಾತಾಡೋದು ಇಲ್ಲ. ನಾನು ಬೇರೆಯವ್ರು ಯಾರು ಬೇಕಾ ಅವ್ರು ಮಾತಾಡ್ಕೊತಾರೆ. ನಾನು ಅವ್ರನ್ನೂ ಕೂಡ ಕಟ್ಪಾಡು ಹಾಕಿದ್ದೆ. ಅವ್ರಿಗೆ ಯಾರು ಕೂಡ ಮಾತಾಡ್ಬೇಡ್ರಪ್ಪ, ಏನಾರ ಮಾತಾಡ್ಕೊಳ್ಳಿ ಅಂತ. ಬಟ್ ಅದು ಅತಿ ಆಯ್ತು. 3 ಸರಿ 4 ಸರಿ ಆದಾಗ ನಾವೆಲ್ಲ ಕೈಲಾದವರು ಅಂತಕ್ಕಂಥ ಭಾವನೆ ಬಂದ್ಬಿಡ್ತದೆ ಅನ್ಕೊಂಡ್ಬಿಟ್ಟು ನಾವು. ಅದಕ್ಕೆ ನಮ್ಮ ಹುಡುಗರುಗಳು ಸುಮ್ಮನೆ ಇರಲ್ಲ. ನಾನು ಹೇಳಿದ್ರು ಕೇಳಲಿಲ್ಲ. ಅವು ಕೂಡ ಮಾತಾಡೋರೆ. ಇನ್ನು ಮುಂದೆ ಅವ್ರು ಏನಾರ ಮುಂದುವರಿಸ್ತಾರೆ, ನಿಲ್ಲಿಸಿದ್ರೆ ನಿಲ್ಲಿಸ್ತಾರೆ. ಸರ್ ಈಗ ನಾಳೆ ನಡೆಯುವಂತ 29ನೇ ತಾರೀಕು ನಾವು ಕೂಡ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದನ್ನ ನಾವು 4 ಪಾಯಿಂಟ್ಗಳಲ್ಲಿ ಪೂಜೆಯನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದನ್ನ ನಾವು ಇನ್ನು ನಾಳೆ ಅಥವಾ ನಾಡ್ದು ಆ ಪಾಯಿಂಟ್ಗಳನ್ನ ಎಷ್ಟು ಗಂಟೆಗೆ ಹೋಗಿ ನಾವು ಪೂಜೆ ಮಾಡ್ತೀವಿ ಅಂತ ತಿಳಿಸ್ತೀನಿ. ನಾನು ಶ್ರೀರಂಗ ಏತ ನೀರಾವರಿಯಿಂದ 4 ಪಾಯಿಂಟ್ಗಳಿಗೆ ಪೂಜೆ ಕಾರ್ಯಕ್ರಮ ನಡೀತದೆ. ಇತ್ಸಂದ್ರ ಕೆರೆ ಇರ್ಬೋದು, ನಾರಸಂದ್ರ ಕೆರೆ ಇರ್ಬೋದು, ಬ್ಯಾಲ್ಕೆರೆ ಕೆರೆ ಇರ್ಬೋದು, ಕಲ್ಕೆರೆ ಕೆರೆ ಇರ್ಬೋದು. ಈ ರೀತಿ 4 ದಿಕ್ಕಿನಲ್ಲೂ ಕೂಡ ಉಪಾರ್ತಿ ಕೆರೆ ಇರ್ಬೋದು. ಈ 4 ದಿಕ್ಕಿನಲ್ಲೂ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಆ ಪೂಜೆಯನ್ನು ಸೋಮವಾರ ಇಟ್ಕೊಂಡಿದ್ದೀವಿ. ಇವರು ಸಹಕಾರ ರಂಗದಲ್ಲಿ ತಂದೆ ಆದಂತ ಛಾಪನ್ನು ಮೂಡಿಸಿದ್ದಾರೆ. ಆಮೇಲೆ ಸಹಕಾರದ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಾರೆ. ಇದನ್ನೆಲ್ಲ ಮೆಚ್ಚಿ ನಮ್ಮ ಉಪಮುಖ್ಯಮಂತ್ರಿಗಳು ಮುನಿಯಪ್ಪನವರು, ರಾಮಲಿಂಗ ರೆಡ್ಡಿ ಅವರು ಇವರೆಲ್ಲರೂ ಸೇರಿ ನಮ್ಮ DK ಸುರೇಶ್ ಅವರು, ರವಿ ಅಣ್ಣವರು MLC ಅವರೆಲ್ಲ ಸೇರಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ.
ನಾನು ಪ್ರಾಮಾಣಿಕವಾಗಿ ರೈತರ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೇನೆ. ಬರೀ ಅಧ್ಯಕ್ಷರಾಗೋದು ಒಂದೇ ಅಲ್ಲ, ಅಲ್ಲಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಅದನ್ನು ಮಾಡ್ತೀನಿ ಅಂತ ಹೇಳಿ ವಾಗ್ದಾನವನ್ನು ಕೊಟ್ಟಿದ್ದೀನಿ. ಸರ್ ನಾಳೆ ನಡೆಯುತ್ತಲ್ಲ ಕೆಂಪೇಗೌಡ ಉತ್ಸವ, ಇನ್ನು 4 ದಿನದ ನಾನ್ ಸ್ಟಾಪ್ ಕಾರ್ಯಕ್ರಮ. ನಾಳೆಯಿಂದ ಎಷ್ಟು ಜನ ಸೇರ್ಬೋದು ಸರ್ ಇಲ್ಲಿ? ಯಾಕಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರ ಎಲ್ಲ ಭಾಗವಹಿಸಿದ ಪ್ರತಿಭೆಗಳು ನಾಳೆ ಎಲ್ಲ ಏನಾದ್ರು ಬರ್ತಾರ? ನೋಡೋಣ, ಇದು ಮೊದಲನೇ ಕಾರ್ಯಕ್ರಮ ಅಲ್ಲ, ಮೊದಲನೇ ವರ್ಷದ ಕಾರ್ಯಕ್ರಮ. ಇನ್ನೂ ಜನಗಳಿಗೆ ಅದು ರೀಚ್ ಆಗಿರಲಿಲ್ಲ. ಈಗ ಜನಗಳಿಗೆ ಗೊತ್ತಾಗ್ತಾ ಇದೆ, ಇದ್ರ ವಿಶೇಷತೆ ಏನು ಅಂತ ಹೇಳಿ. ಬಹುಶಃ ನಾಳೆ ನೋಡ್ತೀವಿ. ಬಹುಶಃ ನಾನು ಅನ್ಕೊಂಡಿದ್ದೀನಿ 27ರಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸುಮಾರು ಒಂದು 50,000 ಜನ ಭಾಗಿ ಆಗ್ಬೋದು ಅಂತ ಹೇಳಿ. 50,000 ಜನ ಬಂದವ್ರಿಗೆ ಏನಾದ್ರು ಪೂರ್ವ ಅವ್ರಿಗೆ ಊಟ ವ್ಯವಸ್ಥೆ ಎಲ್ಲ ಉಂಟು. ಈಗ ನಾಳೆ ಇದಕ್ಕೆ ಶ್ರೀನಿವಾಸ ಕಲ್ಯಾಣಕ್ಕೆ ಭಾಗವಹಿಸ್ತಕ್ಕಂಥ 5,000 ಜನಕ್ಕೆ ನಾವು ಎಲ್ಲಿಂದ ಬಂದು ಮೇಲ್ಕೋಟೆಯಲ್ಲಿ ಮಾಡ್ತಕ್ಕಂಥ ಭಟ್ರುಗಳೇ ಬಂದು ಇಲ್ಲಿ ಅದೇನು ಏನಂತ ಐಗ್ರೀವ ಸ್ವೀಟ್ ಐಗ್ರೀವ ಅದನ್ನೇ ಮಾಡಿಸ್ತಾ ಇದ್ದೀವಿ. ಅದಲ್ಲದೆ ಲಾಡುನು ಕೂಡ ಬರ್ತಾರೆ ತಿರುಗಿಂದ, ಅದನ್ನು ಕೂಡ ಕೊಡ್ತೀವಿ. ಅದ್ರ ಜೊತೆ ಪುಳಿಯೋಗರೆ ಕೂಡ ಅವರೇ ಮಾಡ್ತಾರೆ. ವಿಶೇಷವಾಗಿ ಮೇಲ್ಕೋಟೆನಲ್ಲಿ ಪುಳಿಯೋಗರೆ ಬಹಳ ಫೇಮಸ್ಸು. ಅಲ್ಲಿ ಮಾಡ್ತಕ್ಕಂಥವರು ಅರ್ಚಕರೇ ಬಂದು ಇಲ್ಲಿ ಪುಳಿಯೋಗರೆಯನ್ನ ಮಾಡಿ ಕೊಡ್ತಕ್ಕಂಥಕ್ಕೆ ಚಾಲನೆಯನ್ನು ಕೊಡ್ತೀವಿ. ಈಗ ನಾಳೆ ನಡೆಯುತ್ತಲ್ಲ ಬೆಳಿಗ್ಗೆ ನೀವು ಎಷ್ಟು ಗಂಟೆಗೆ ಮ್ಯಾರಥಾನ್? 6 ಗಂಟೆ ಪ್ರಾರಂಭ ಆಗುತ್ತೆ. ಈಗ ಎಷ್ಟು ನೋಂದಾವಣೆ ಆಗಿದೆ ಮಹಿಳೆಯರು, ಎಷ್ಟು ಜನ ಪುರುಷರು ನೋಂದಾವಣೆ ಆಗಿದ್ದಾರೆ ಒಂದಷ್ಟು ಮಾಹಿತಿ ಕೊಡಿ. ಮಹಿಳೆಯರು ನೋಂದಣಿ ಮಾಡ್ಕೊಂಡಿದ್ದಾರೆ ಆನ್ಲೈನಲ್ಲಿ. ಅವ್ರಿಗೇನು 1000 ಜನ ಪುರುಷರು ನೋಂದಣಿ ಮಾಡ್ಕೊಂಡಿದ್ದಾರೆ, ಕೊಡ್ತಾ ಇದ್ದೀವಿ. ಅದಲ್ಲದೆ ಇಲ್ಲಿ ನಾವು ಈ ಸ್ಟ್ಯಾಚ್ಯೂ ಅನಾವರಣದಲ್ಲಿ ಅದ ಕಾರ್ಯಕ್ರಮ ಆದ ನಂತರ ಅವ್ರಿಗೆಲ್ಲ ಒಂದೊಂದು ಗಿಫ್ಟ್ ಕೊಡಬೇಕು ಅಂತ ಮಾಡಿದ್ವಿ. ಅದನ್ನು ಕೂಡ ಕೊಡ್ತೀವಿ. ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಕೊಡ್ತೀವಿ. ಮಂತ್ರಿ ಉಸ್ತುವಾರಿ ಸಚಿವರು ಎಷ್ಟು ಗಂಟೆಗೆ ಮಾಗಡಿಗೆ ಆಗಮನ? 9 ಗಂಟೆಗೆ ಪ್ರತಿಮೆ ಬಳಿ ಬರ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ನಿಮ್ಮ ಕನ್ನಡ ಭವನ ಮತ್ತೆ ನಿಮ್ಮ ಪತ್ರಿಕಾ ಭವನದ್ದು ಗುದ್ಲಿ ಪೂಜೆನ ಅವರೇ ನೆರವೇರಿಸ್ಕೊಡ್ತಾರೆ. ಮನೆಯದಾಗ ಮಾಗಡಿ ಜನಕ್ಕೆ ನಾಳೆ ಹಬ್ಬಕ್ಕೆ ಕರಿಬೇಕಲ್ಲಿ ಸರ್. ನೀವು 4 ದಿನ ನಡೆದ ನಾನ್ ಸ್ಟಾಪ್ ಕಾರ್ಯಕ್ರಮಕ್ಕೆ ಕರಿಬೇಕಲ್ವಾ ಸರ್? ದಯಮಾಡಿ ಅವ್ರಿಗೆ ಆಹ್ವಾನ ಕೊಡಿ ಸರ್. ಕೆಂಪೇಗೌಡನ ಹೆಸರಿನಲ್ಲಿ ನಡೀತಕ್ಕಂಥ ಉತ್ಸವಕ್ಕೆ ಮಾಗಡಿ ಕ್ಷೇತ್ರದ ಜನ ತಾವು ಬನ್ನಿ, ತಮ್ಮವರನ್ನು ಕರೆತನ್ನಿ, ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತ ಮನವಿ ಮಾಡಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ. ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ನಲ್ಲಿ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.